ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಈ ಬ್ಯಾಂಕುಗಳಲ್ಲಿ ಸಾಲ ಮಾಡಿರುವವರಿಗೆ ಒಂದು ಸಿಹಿ ಸುದ್ದಿ. ಸಾಲದ ಮೇಲಿನ ಬಡ್ಡಿ ಇಳಿಕೆ ಮಾಡಿದೆ. ಬನ್ನಿ ಯಾವ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದವರಿಗೆ ಬಡ್ಡಿ ಇಳಿಕೆ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ. ಬ್ಯಾಂಕ್ ಲೋನ್ ಇಂದಿನ ದಿನದಲ್ಲಿ ಎಷ್ಟು ದುಡಿದರೂ ಹಣ ಸಾಕಾಗ್ತಾ ಇಲ್ಲ. ಪ್ರತಿ ತಿಂಗಳು ಸಂಬಳದಿಂದ ಬರುವ ಹಣವು ಅದೇ ತಿಂಗಳ ಖರ್ಚು ವೆಚ್ಚಕ್ಕೆ ಸಮನಾಗಿ ಬಿಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಲ್ವಾ, ಅಥವಾ ವಾಹನ, ಮನೆ, ಸೈಟ್, ಜಮೀನು ಹೀಗೆ ಏನನ್ನಾದರೂ ಕೊಂಡುಕೊಳ್ಬೇಕಲ್ವಾ ಎಂದಾದರೆ ಲೋನ್ ಮಾಡಲೇಬೇಕಲ್ವಾ. ಹಾಗಾದರೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಬ್ಯಾಂಕುಗಳ ಜೊತೆ ಖಾಸಗಿ ಬ್ಯಾಂಕುಗಳು ಕೂಡ ಕಾರ್ಯನಿರ್ವಹಿಸುವುದರಿಂದ ರಾಷ್ಟ್ರೀಯ ಬ್ಯಾಂಕುಗಳು ಪೈಪೋಟಿ ಎದುರಿಸಿರುವುದು ಅನಿವಾರ್ಯವಾಗಿದೆ. ಹಾಗಾಗಿ ಯಾವುದಕ್ಕೆ ಬೇಕಾದರೂ ಸಾಲವನ್ನು ಇಲ್ಲಿ ಸುಲಭವಾಗಿ ನೀಡ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಬನ್ನಿ. ಹೀಗೆ ಸಾಲ ನೀಡುವ ವೇಳೆ ಒಂದೊಂದು ಬಗೆಯ ಸಾಲಕ್ಕೆ ಒಂದೊಂದು ರೀತಿಯ ಬಡ್ಡಿದರ ವಿಧಿಸಲಾಗ್ತಾ ಇದೆ. ಈ ಬಡ್ಡಿದರ ನಿರ್ಧಾರವು RBI ನೀಡುವ ರೆಪೋ ದರದ ಮೇಲೆ ತೀರ್ಮಾನವಾಗ್ತಾ ಇದೆ. ಹಾಗಾಗಿ ರೆಪೋ ದರ ಏರಿಕೆಯಾದಲ್ಲಿ ಬಡ್ಡಿ ದರ ಏನಾಗ್ತದೆ, ಏರಿಕೆ ಆಗ್ತಾ ಇದೆ. ಮೊನ್ನೆ ನಡೆದಂತಹ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳ ಸಭೆಯಲ್ಲಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ಸಾಲಗಾರರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಏನಪ್ಪ ಸಿಹಿ ಸುದ್ದಿ ಅಂದರೆ, ಇಲ್ಲಿ RBI ಈ ಬಾರಿಯೂ ಕೂಡ ಇಲ್ಲಿ ಏನು ಮಾಡ್ತಿದೆ ಅಂದರೆ ರೆಪೋ ದರದಲ್ಲಿ ಯಥಾಸ್ಥಿತಿ ಕಾಪಾಡಿಕೊಂಡಿದೆ. ಯಾವುದೇ ರೀತಿ ಬಡ್ಡಿಯಲ್ಲಿ ಹೆಚ್ಚಳ ಮಾಡ್ತಾ ಇಲ್ಲ. ಈ ಬಾರಿ ಎಲ್ಲಿ ರೆಪೋ ದರ ಹೆಚ್ಚಾಗಿ ಹೆಚ್ಚಿನ ಬಡ್ಡಿ ಪಾವತಿ ಮಾಡಬೇಕಾಗುತ್ತೋ ಎನ್ನುವ ಜೊತೆಯಲ್ಲಿದ್ದ ಸಾಲಗಾರರು RBI ನಿರ್ಧಾರದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. RBI ತೀರ್ಮಾನದಿಂದ ಮುಂಬರುವ ದಿನದಲ್ಲಿ ಇಲ್ಲಿ ಸಾಲದ ಮೇಲಿನ ಬಡ್ಡಿ ದರ ಹಾಗೂ ಹೊಸ ಸಾಲ ಮಾಡುವವರಿಗೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದರೆ ಈ ರೆಪೋ ದರದಲ್ಲಿ ಬದಲಾವಣೆ ಮಾಡದ RBI, ಈ ರೆಪೋ ಬ್ಯಾಂಕ್ ಆಫ್ ಇಂಡಿಯಾವು ರೆಪೋ ದರವನ್ನು ಸ್ಥಿರವಾಗಿಡುವ ನಿರ್ಧಾರ ಕೈಗೊಂಡಿದೆ. ಫೆಬ್ರವರಿ 8ರಂದು RBI ತನ್ನ ಆರ್ಥಿಕ ನೀತಿಯನ್ನು ಪ್ರಕಟಿಸಿದ್ದು ಅದರಲ್ಲಿ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಮತ್ತು ಸತತ 6ನೇ ಬಾರಿಯೂ ರೆಪೋ ದರವು 6.5ರಲ್ಲೇ ಮುಂದುವರಿಸಲು RBI ಸಭೆಯಲ್ಲಿ ನಿರ್ಧರಿಸಲಾಗಿದೆ. RBIನ ಈ ನಿರ್ಧಾರದಿಂದ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಬಡ್ಡಿ ದರ ಸಹ 6.5 ಒಂದು ಇರಲಿದೆ. ರಿಸರ್ವ್ ಬ್ಯಾಂಕ್ ಈ ನಿರ್ಧಾರದಿಂದ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಲಗಳ ಮೇಲಿನ ಬಡ್ಡಿ ದರ ಇಳಿಕೆಯಾಗುವ ಮೂಲಕ ಸಾಲಗಾರರಿಗೆ ಕೊಂಚ ನಿರಾಳತೆ ಇಲ್ಲಿ ಮಾಡಬಹುದಾಗಿದೆ. ಹಾಗಾದರೆ 2024ರ ಏಪ್ರಿಲ್ 1ರಿಂದ ಈ ಹೊಸ ನಿರ್ಧಾರ ಜಾರಿಯಾಗಲಿದೆ. ಆ ವೇಳೆ ಬ್ಯಾಂಕುಗಳು ಹೊಸ ಬಡ್ಡಿ ದರ ಪ್ರಕಟಿಸುವ ಸಾಧ್ಯತೆಗಳಿವೆ. ಇದರಿಂದಾಗಿ ಗೃಹ, ವಾಹನ ಸಾಲದ ಮೇಲಿನ ಬಡ್ಡಿ ದರಗಳು ಕೊಂಚವಾದರೂ ಕಡಿಮೆ ಆಗಬಹುದು ಎಂದು ತಜ್ಞರು ವಿಮರ್ಶಿಸಿದ್ದಾರೆ. ಏನೇ ಆಗಲಿ, ಇಂದಿನ RBI ಈ ನಿರ್ಧಾರದಿಂದ ಸಾಲಗಾರರಂತೂ ಚಿಂತೆಗೆ ಬೀಳುವುದು ತಪ್ಪಿದೆ. ನೀವು ಏನು ಟೆನ್ಷನ್ ಮಾಡಲಿಕ್ಕೆ ಹೋಗಿ ಯಾವುದೇ ರೀತಿಯ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.